ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟನ್ನ ಹಿಡಿದಿರುವಂತಹ ಮೈತ್ರಿ ಪಡೆಗೆ ದೊಡ್ಡ ಪೀಕಲಾಟ ಶುರುವಾಗ್ಬಿಟ್ಟಿದೆ. ಯಾವ ಅಸ್ತ್ರವನ್ನ ಸಿಎಂ ವಿರುದ್ಧ ತಿರುಗಿಸಲಾಗಿತ್ತೋ ಅದೇ ಅಸ್ತ್ರ ಬೂಮ್ರಾಂಗ್ ಆಗಿ ಮೈತ್ರಿ ಪಡೆಗೆ ಚುಚ್ಚುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಗಣಿ ಕೇಸ್ನಲ್ಲಿ ಎಚ್ಡಿಕೆಗೆ ಪ್ರಾಸಿಕ್ಯೂಷನ್ ನ ಭೀತಿ ಶುರುವಾಗ್ಬಿಟ್ಟಿದೆ. ಇದರ ಬೆನ್ನಲ್ಲೇ ಟಾಕ್ ವಾರ್ ಕೂಡ ಜೋರಾಗಿದ್ದು ಕಾಂಗ್ರೆಸ್ಗೆ ಟಕ್ಕರ್ ನೀಡಿರುವಂತಹ ದಳಪತಿ ರಾಜೀನಾಮೆಯ ಸವಾಲ್ ಹಾಕಿದ್ದಾರೆ. Why I should resign? Tell me. Why I should resign? What is the offense that I have committed? See, according to me, the governor has to resign. ಸಿದ್ದರಾಮಯ್ಯನವರೇ, ಪನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಚಾರ್ಜ್ ಶೀಟ್ ಇರೋ ಒಬ್ರು ಮಂತ್ರಿಗಳಾಗಿರ್ಬೋದು. ಹೌದು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಧಾರಾಳವಾಗಿ ಕೊಡ್ತೀನಿ. ಗಣಿ ಅಕ್ರಮ ಕೇಸ್ನಲ್ಲಿ ದಳಪತಿ ರಾಜೀನಾಮೆ ಸವಾಲ್. ಹಳೆ ಕೇಸ್ ಕೆದಕಿದ ಸರ್ಕಾರಕ್ಕೆ ಎಚ್ಡಿಕೆ ಖಡಕ್ ಉತ್ತರ. ಮನಸ್ಸು ಮಾಡಿದ್ರೆ ಇವೆಂತವ ಕೇಸ್ಗಳಿದ್ವಲ್ಲ, ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ? ಪಾಪ ಈ ಕೆದಿಕೊಂಡು ಕೂತಿದ್ದೀರಲ್ಲ. ಕರ್ನಾಟಕದ ಮಣ್ಣಿನ ಮಗ ದಳಪತಿ ಕುಮಾರಸ್ವಾಮಿಗೂ ಗಣಿ ಕಂಟಕ ಎದುರಾಗಿದೆ. ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಎಚ್ಡಿ ಕುಮಾರಸ್ವಾಮಿ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಲಾಗಿದ್ದು ದಳಪತಿಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಇದರ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರಕ್ಕೆ ದಳಪತಿ ಟಕ್ಕರ್ ನೀಡಿದ್ದಾರೆ. ಸಿಎಂ ಆಗಿದ್ದ ಅವಧಿಯಲ್ಲಿ ಗಣಿಗಾರಿಕೆಗೆ ಅನಧಿಕೃತವಾಗಿ ಪರವಾನಗಿ ನೀಡಿದ್ದ ಪ್ರಕರಣದಲ್ಲಿ ಎಚ್ಡಿಕೆ ವಿರುದ್ಧ ಲೋಕಾಯುಕ್ತ ಇಲಾಖೆ ರಾಜಭವನದ ಕದ ತಟ್ಟಿದೆ ಹಾಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಎಚ್ಡಿಕೆ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ತಮ್ಮ ವಿರುದ್ಧದ ಹಳೆ ಕೇಸ್ ಬಗ್ಗೆ ಎಚ್ಡಿಕೆ ಸುದ್ದಿಗೋಷ್ಠಿ ನಡೆಸಿ ದಾಖಲೆ ಸಮೇತ ತಕ್ಕ ಉತ್ತರ ನೀಡಿದ್ದಾರೆ. ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ, ನಿಮ್ಮ ರೀತಿ ನಾನು ಮಾಡಲ್ಲ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯಗೆ ಕುಟುಕಿದ್ದಾರೆ. ಇದೇ ಅಬ್ರಾಹಿಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು SIT ಮುಖಾಂತರ. ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲರ್ ಅಂತ ಕಾಣ್ತಾ ಇದೆ. ಅವತ್ತು ಅವರಿಗೆ ನಿಮ್ಗೆ ಹೀರೋ. ಸಿದ್ದರಾಮಯ್ಯನವರೇ, ಪನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದ್ದೀರಿ. ಕುಮಾರಸ್ವಾಮಿ ಅವರು ಹೌದು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಧಾರಾಳವಾಗಿ ಕೊಡ್ತೀನಿ. ಸಿದ್ದರಾಮಯ್ಯ ಸ್ಟೈಲ್ನಲ್ಲೇ ಗುಡುಗಿದ ದಳಪತಿ. ಕುಮಾರಸ್ವಾಮಿಯನ್ನ ಮಟ್ಟ ಹಾಕುವುದಕ್ಕೆ ಕಳೆದ 7-8 ತಿಂಗಳಿಂದ ಮೀಟಿಂಗ್ ಮಾಡಿದ್ರು. ನನ್ನ ಮೇಲೆ ಯಾಕೆ ರಾಜ್ಯಪಾಲರ ಬಳಿ ಅನುಮತಿಗೆ ಕೇಳಿಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ 2018ರಲ್ಲೇ ಕೇಸ್ ಮುಚ್ಚಿ ಹಾಕಬಹುದಾಗಿತ್ತು. ನನಗೆ ನೋಟಿಸ್ ಕೊಡಲಿ, ತನಿಖೆ ಮಾಡಲಿ, ಇದಕ್ಕೆಲ್ಲ ನಾನು ಹೆದರಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯನವರೇ, ಪನ್ನಣ್ಣವರೇ, ನಾನು ಇದನ್ನೆಲ್ಲ ಮುಚ್ಚಾಗಳಕ್ಕಾಯ್ತಿರ್ಲಿಲ್ಲ. ಇದು ಯಾವುದು ಪದ ಬಳಸಲ್ಲ. ಇದನ್ನು 5 ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು. ನಾನು ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಈಗ 2 ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸ್ನ. ಇಲ್ಲಿ ಏನಿದೆ, ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ, ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಅದು ಯಾವ ಇಂಟರ್ನ್ಯಾಷನಲ್ FSL ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ, ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಇದು ಯಾರು ಬರ್ದಾನೆ ಅವನು? ಇದು 6/10/2007. ಇದು ನನ್ನ ಸೈನ್ ಇದೇ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಯಾವನು ಬರ್ಕೊಂಡವನು? ಗವರ್ನರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ. ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ನೀಡಿದ ಸಿಎಂ ಸಿದ್ದರಾಮಯ್ಯ, ನಾವ್ಯಾರೂ ಅವರ ವಿರುದ್ಧ ದೂರು ಕೊಟ್ಟಿಲ್ಲ, ಎಚ್ಡಿಕೆ ವಿರುದ್ಧ ದಾಖಲೆಗಳು ಇರೋದ್ರಿಂದ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಆದರೆ ರಾಜ್ಯಪಾಲರು ತಾರತಮ್ಯದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ, ಲೋಕಾಯುಕ್ತ ಕೇಳಿಲ್ಲ, ಪ್ರಿಲಿಮಿನರಿ ತನಿಖೆ ಆಗಿಲ್ಲ, ಆದರೂ ಕೂಡ ಕೊಟ್ಟಿದ್ದಾರೆ. ಇವ್ರ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ
ನನಗೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವಾ? ನಿಮ್ಗೆ ಅನ್ಸುತ್ತೋ ಇಲ್ವೋ? ತಾರತಮ್ಯ ಅಂತ ಅನ್ಸುತ್ತೋ ಇಲ್ವೋ? ಅದನ್ನ ಕೇಳಿದ್ರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಟ್ಟಾರೆ ಸಿಎಂ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್ಡಿಕೆಗೂ ಪ್ರಾಸಿಕ್ಯೂಷನ್ ಆಪತ್ತು ಎದುರಾಗಿದೆ. ಇತ್ತ ರಾಜ್ಯಪಾಲರು ಅಡಕತ್ತರಿಯಲ್ಲಿ ಸಿಲುಕಿದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ? ಕುಮಾರಸ್ವಾಮಿ ರಾಜೀನಾಮೆ ನೀಡುವ ಪ್ರಸಂಗ ಬರುತ್ತಾ ಅನ್ನೋ ಕುತೂಹಲ ಮೂಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.